ಹೇಳಿ ಸರ್, ಏನು ವಿಶೇಷ? ಸರ್ ಏನಿಲ್ಲ, ಸಿಎಂ ಅವರ ದೊಡ್ಡ ಗಂಭೀರವಾಗಿ 50 ಕೋಟಿ 50 ಪ್ಲಸ್ 50 ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸಿಎಂ ಅವ್ರು ಹೇಳಿದ್ರೆ ಬಹುಶಃ ಅವ್ರಿಗೇನು ಇರ್ಬೋದು, ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ನಿಮ್ಮ ಸಂಪರ್ಕ ಮಾಡಿದ್ದಾರೆ ಇಲ್ಲ, ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ಬೇಕಾದ್ರೆ ಸರ್ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು. ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದಾರೆ, ಅವ್ರನ್ನೇ ಕೇಳ್ಬೇಕಲ್ಲ ನೀವು. ನಮ್ಗೆ ಕೇಳಿ ನಾವೇನ್ ಹೇಳೋರು? ನಮಗೇನು ಯಾರು ಹೇಳಿಲ್ಲ ಆ ರೀತಿ. ನೀವ್ ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದ ಆತರ ದುಡ್ಡಿಂದ ಗೊತ್ತಿಲ್ಲ, ಅದ್ರ ಪ್ರಯತ್ನ ಇದ್ದೇ ಇರ್ತೈತಿ. ಪ್ರಯತ್ನ ನಡೀತಾ ಇರುವಂತ ಹೌದು ಸರ್, ಇದ್ದೇ ಇರ್ತದೆ. ಅದೇ ಕೊನೆವರೆಗೆ ಇರ್ತೈತೆ, ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಆ ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ. ಓಕೆ ಹೇಳಿ ಸರ್. 3 ಬೈ ಎಲೆಕ್ಷನ್ ನಾವು ಸಿಗ್ಗಾಂವಿಗೆ ಸೀಮಿತವಾಗಿ ಕೆಲಸ ಮಾಡಿದ್ವಿ. ಸಿಗ್ಗಾಂವಲ್ಲಿ ಗೆಲ್ಲೋ ಎಲ್ಲ ಅವಕಾಶಗಳಿದೆ, ಕಾದ್ ನೋಡ್ಬೇಕು. ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ. 23-10 ಗಂಟೆವರೆಗೆ ಕಾಯ್ಬೇಕಷ್ಟೇ. ಹೇಳಿ ಸರ್, ಏನು ವಿಶೇಷ? ಸರ್ ಏನಿಲ್ಲ, ಸಿಎಂ ಅವರ ದೊಡ್ಡ ಗಂಭೀರವಾಗಿ 50 ಕೋಟಿ 50 ಪ್ಲಸ್ 50 ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸಿಎಂ ಅವ್ರು ಹೇಳಿದ್ರೆ ಬಹುಶಃ ಅವ್ರಿಗೇನು ಇರ್ಬೋದು, ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ನಿಮ್ಮ ಸಂಪರ್ಕ ಮಾಡಿದ್ದಾರೆ ಇಲ್ಲ, ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ಬೇಕಾದ್ರೆ ಸರ್ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು. ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದಾರೆ, ಅವ್ರನ್ನೇ ಕೇಳ್ಬೇಕಲ್ಲ ನೀವು. ನಮ್ಗೆ ಕೇಳಿ ನಾವೇನ್ ಹೇಳೋರು? ನಮಗೇನು ಯಾರು ಹೇಳಿಲ್ಲ ಆ ರೀತಿ. ನೀವ್ ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದ ಆತರ ದುಡ್ಡಿಂದ ಗೊತ್ತಿಲ್ಲ, ಅದ್ರ ಪ್ರಯತ್ನ ಇದ್ದೇ ಇರ್ತೈತಿ. ಪ್ರಯತ್ನ ನಡೀತಾ ಇರುವಂತ ಹೌದು ಸರ್, ಇದ್ದೇ ಇರ್ತದೆ. ಅದೇ ಕೊನೆವರೆಗೆ ಇರ್ತೈತೆ, ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಆ ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ. ಓಕೆ ಹೇಳಿ ಸರ್. 3 ಬೈ ಎಲೆಕ್ಷನ್ ನಾವು ಸಿಗ್ಗಾಂವಿಗೆ ಸೀಮಿತವಾಗಿ ಕೆಲಸ ಮಾಡಿದ್ವಿ. ಸಿಗ್ಗಾಂವಲ್ಲಿ ಗೆಲ್ಲೋ ಎಲ್ಲ ಅವಕಾಶಗಳಿದೆ, ಕಾದ್ ನೋಡ್ಬೇಕು. ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ. 23-10 ಗಂಟೆವರೆಗೆ ಕಾಯ್ಬೇಕಷ್ಟೇ.